ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು February 12th, ಡೇ 2 ಫಾರ್ KSIC ಶಾಪಿಂಗ್. ಸೊ ನೋಡೋಣ ಇವತ್ತು ಸಿಗುತ್ತಾ ಇಲ್ವಾ ಅಂತ. ಹಾಗೆಯೇ ಟೈಮ್ ಬಂದು ಇವಾಗ ಆಲ್ಮೋಸ್ಟ್ 6:15 ಆಗಿದೆ. 6:15ಗೆ ಹೊರಡ್ತಾ ಇದ್ದೀನಿ. ನಮ್ಮ ಅತ್ತೆ ಅವಾಗಲೇ ಏನೇನು ಮಾಡ್ತಾ ಇದ್ದಾರೆ ಅಂತಲೂ ಕೂಡ ತೋರಿಸ್ತೀನಿ. ಬನ್ನಿ ಇವತ್ತಿನ ಡೈಲಿ ವ್ಲಾಗ್ ಹೇಗಿರುತ್ತೆ ಅಂತ ನೀವೆಲ್ಲ ನೋಡಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಫ್ರೆಂಡ್ಸ್, ಎಲ್ಲ ವ್ಲಾಗ್ಸ್ನ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆನ್ನೆ ಹಾಕ್ಕೊಂಡಿದ್ದಲ್ಲ, ನೆನ್ನೆ ಬಂದು ಹಂಗೆ ಇದು ತೆಗೆದಿಟ್ಬಿಟ್ಟಿದೆ. ಬಿಕಾಸ್ ನನಗೆ ಇದು ಹಾಕ್ಕೊಂಡು ಆರೆಂಜ್ ತೊಗೊಬೇಕು ಅಂತ ಆಸೆ ಇರೋದ್ರಿಂದ ತಿರ್ಗಾ ಇದನ್ನೇ ಹಾಕ್ಕೊಂಡಿದ್ದೀನಿ. ಮೇಲೆ ಒಂದು ಸ್ಟ್ರಗ್ ಹಾಕ್ಕೊಂಡು ಬಿಕಾಸ್ ಚಳಿ ಇದೆ ಫ್ರೆಂಡ್ಸ್. ಬೆಳಗ್ಗೆ ಅಂತೂ ಎದ್ದೋಳೋದು ತುಂಬ ಕಷ್ಟ. ಸೊ ಬನ್ನಿ ನಮ್ಮತ್ತೆ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಜೊತೆಗೆ ಆಟೋ ಕೂಡ ಬುಕ್ ಮಾಡಿದ್ದೀನಿ, ಬರ್ತಾ ಇದೆ. ನೋಡಿ ನಮ್ಮತ್ತೆ ಏನು ಅಡುಗೆ ಮಾಡ್ತಾ ಇದ್ದಾರೆ ಇವತ್ತು ಅಂದರೆ, ಏನತ್ತೆ ಇದು ಚಿತ್ರಾನ್ನ. ಆಮೇಲೆ ಇದು ಎಗ್ ಕರಿ, ನನ್ನ ಫೇವ್ರೇಟ್ ನನ್ನ ಫೇವ್ರೇಟ್ ಇದು. ನಮ್ಮತ್ತೆ ಸಕ್ಕದಾಗಿ ಮಾಡ್ತಾರೆ. ನಾನಂತೂ ವೆಯ್ಟ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಬಂದು ಬ್ಯಾಟಿಂಗ್ ಮಾಡೋದೆ. ಓಕೆ ಅತ್ತೆ, ಬಾಯ್. ಈಗ ಬೆಳಕಾಗ್ತಾ ಇದೆ, ಸಿಕ್ಕಾಪಟ್ಟೆ ಚಳಿ ಇದೆ. ಬನ್ನಿ ಎಷ್ಟು ಜನ ಇರ್ತಾರೆ ಏನು ಅಂತ ಅಪ್ಡೇಟ್ ಮಾಡಿದ್ವಿ. ಲಾಸ್ಟ್ ಟೈಮ್ ಜಯನಗರಲ್ಲಿ ಲಾಸ್ಟ್ ಸ್ಯಾಟರ್ಡೆ ಸ್ಟಾಕ್ ಬಂತಲ್ವಾ, ಅವತ್ತು 3 o'clock ಇದು ಏನು ಕ್ಯೂ ಲೈನ್ ಫಾರ್ಮ್ ಆಗಿತ್ತಂತೆ. ಸೊ ನೋಡೋಣ ಇವತ್ತು MG ರೋಡಲ್ಲಿ ಎಷ್ಟು ಜನ ಕ್ಯೂ ಇರ್ತಾರೆ ಅಂತ. ನಿಜವಾಗ್ಲೂ ಫೈಂಡಿಂಗ್ ಹಾರ್ಡ್ KSIC ತೊಗೊಳಕ್ಕೆ. ಲೆಟ್ಸ್ ಸಿ. ಸ್ಟಾಪ್ ಮಾಡಿದ್ರು, ಯಾಕಂದರೆ ಇದು ಒನ್ ವೇ. ಇಲ್ಲಿಂದ ನೋಡ್ತಾ ಇದ್ರೆ ಯಾವುದೇ ಥರದಾದಂಥ ಕ್ರೌಡ್ ಎಲ್ಲ ಏನೂ ಕಾಣಿಸ್ತಾ ಇಲ್ಲ. ಲೆಟ್ಸ್ ಸಿ ಅಲ್ಲೋಗಿ ಒಳಗಡೆ ಏನಾದರೂ ಇದ್ದಾರಾ ಕ್ರೌಡ್ ಅಂತ. ಖಾಲಿ ಹೊಡಿತಾ ಇದೆ ಫ್ರೆಂಡ್ಸ್, ಫುಲ್ಲು ಚಳಿ. ನಂಗೆ ಚೀಕ್ಸ್ ಎಲ್ಲ ನಂಬಾಗೋ ಥರ ಅನಿಸ್ತಾ ಇದೆ ನನಗೆ. ಎಷ್ಟೊಂದು ದಿವಸ ಆಯ್ತು ಇಷ್ಟು ಬೇಗ ಆಚೆ ಬಂದು. ಇಲ್ಲ ಗುರು ಕೂತವ್ರೆ ನೋಡಿ, ಅಲ್ಲಿ ಕೂತಿದ್ದಾರೆ ಪಾಪ. ಫ್ಯಾಮಿಲಿನೇ ಬಂದು ಕೂತಿದೆ. 1 2 3 4 5 6 7 8 ಜನ ಇದ್ದಾರೆ. ನಾನು 21ನೇ ಅವಳು. ಫ್ರೆಂಡ್ಸ್ ನೋಡೋಕ್ಕೆ 8 ಜನ ಇದ್ದರು, ಬಟ್ ಅದರಲ್ಲಿ ಲಿಸ್ಟ್ ಬರೆದಿದ್ರು ಯಾರು ಫಸ್ಟ್ ಬಂದಿದ್ದಾರೆ, ಸೆಕೆಂಡ್ ಬಂದಿದ್ದಾರೆ, ಆ ರೀತಿ. ಹಂಗೆ ನೋಡಿದ್ರೆ ನಾನು 21ನೇ ಅವಳು. ಫಸ್ಟ್ 25 ಮೆಂಬರ್ಸ್ನ ಫಸ್ಟ್ ಬ್ಯಾಚ್ ಅಂತ ಕನ್ಸಿಡರ್ ಮಾಡಿ ಒಟ್ಟಿಗೆ ಒಳಗಡೆಗೆ ಬಿಡ್ತಾರಂತೆ. ನನಗೊಂಥರ ಸಮಾಧಾನ ಆಯಿತು. ಅಪ್ಪ ಫಸ್ಟ್ ಬ್ಯಾಚಲ್ಲಿ ಹೋಗ್ತೀನಿ, ಸ್ಯಾರೀಸ್ ಸಿಗ್ಬೋದು ನನಗೆ ಅನ್ನೋ ಒಂದು ಖುಷಿಯಲ್ಲಿದ್ದೆ. ಆಮೇಲೆ ಫಸ್ಟು ಬಂದವರೆಲ್ಲ ಹೆಸರು ಬರೆಸ್ಬಿಟ್ಟು ಹೋಗ್ಬಿಟ್ಟು ನೆಕ್ಸ್ಟ್ ಆಮೇಲೆ ಬಂದು ಅಂಗಡಿ ಓಪನ್ ಆಗೋ ಟೈಮಲ್ಲೂ ಕೂಡ ಜಾಯ್ನ್ ಆದರು. ಹಾಗೆಯೇ ಅಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು. ಹಾಯ್ ಮಾಡಿದ್ರಲ್ಲ ಅವರು ಅಕ್ಕ ತಂಗಿ ಇಬ್ಬರೂ. ಸೊ ಅವ್ರು ರೆಕಗ್ನೈಸ್ ಮಾಡಿಸಿದ್ದು, ಮಾತಾಡಿದ್ದು ತುಂಬ ಖುಷಿ ಆಯಿತು. ಅವರು ನನಗೆ ಸ್ಯಾರಿ ಉಡ್ಕೊಡೋದ್ರಲ್ಲಿ, ಸೆಲೆಕ್ಷನ್ ಮಾಡೋದ್ರಲ್ಲೂ ತುಂಬ ಹೆಲ್ಪ್ ಮಾಡಿದ್ರು. ಮತ್ತು ಇನ್ನೂ ಒಂದು ನನಗೆ ಇಷ್ಟ ಆಗದೇ ಇರೋವಂಥದ್ದು ಏನಪ್ಪ ಇಲ್ಲಿ ಅಂದರೆ, ನಾವು ಕಾಸು ಕೊಡ್ತೀವಿ, ಅಷ್ಟಷ್ಟು ಸಾವಿರಗಳು ಕಾಸ್ಟ್ಲಿ ಸ್ಯಾರಿನ ತೊಗೊಳಕ್ಕೆ ಹೋಗ್ತೀವಿ. ಅಲ್ಲಿರೋ ಅಂಥ ಸ್ಟಾಫು ಲಿಟ್ರಲ್ಲಿ, ನಾನು ನೆನ್ನೆನೂ ಹೋಗಿದ್ನಲ್ಲ, ಅವ್ರಿಗೆ ಏನೂ ಕೆಲಸ ಇಲ್ಲ. ಸುಮ್ಮನೆ ಒಬ್ಬರು ಫೋನ್ ನೋಡ್ತಾವ್ರೆ, ಒಬ್ರು ಏನೋ ಯೋಚನೆ ಮಾಡ್ತಾಯಿದ್ರೆ, ಏನೂ ಕೆಲಸ ಇಲ್ಲ. ಬಿಕಾಸ್ ಕಸ್ಟಮರ್ಸೇ ಇರಲ್ಲ ಅವ್ರಿಗೆ. ಬರೋದು ಸ್ಟಾಕ್ ಬರೋ ದಿವಸ ಮಾತ್ರ ಕಸ್ಟಮರ್ಸ್ ಇರ್ತಾರೆ. ಅವತ್ತೂ ಒಳ್ಳೆ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅಂದರೆ ನಂಗೆ ತುಂಬ ಬೇಜಾರಾಯಿತು. ಎಲ್ಲರೂ ತೊಗೊಳ್ಳಿ, ನಡೀರಿ, ತೊಗೊಳ್ಳಿ, ಏನು ಜಾತ್ರೆನಾ? ಅಷ್ಟು ಕಾಸ್ಟ್ಲಿ ಕೊಟ್ಟು, ಅಷ್ಟು ಅಮೌಂಟು ಕೊಟ್ಟು ನಾವು ತೊಗೊಳ್ಳಬೇಕಾದ್ರೆ ಒಂದು 10 ನಿಮಿಷ ಸಮಾಧಾನವಾಗಿ ಸ್ಯಾರಿ ಓಪನ್ ಮಾಡಿ ಡ್ಯಾಮೇಜ್ ಇದೆಯಾ ಇಲ್ವಾ, ಹೇಗಿದೆ ಒಳಗಡೆ ಅಂತ ನೋಡೋಕ್ಕೂ ಟೈಮ್ ಕೊಡೋದೇ ಇಲ್ಲ. ಅಲ್ಲಿ ಹಂಗೆ ಬಿಹೇವ್ ಮಾಡ್ತಾಯಿದ್ರು. ನನಗಂತೂ ನಿಜವಾಗ್ಲೂ ಎಷ್ಟು ಕೋಪ ಬಂತು ಅಂದರೆ, ಅದರಲ್ಲೂ ಒಂದಿಬ್ಬರು ಇದ್ದರು ಸೈಲೆಂಟಾಗಿ, ಅವರು ಅರ್ಥ ಮಾಡ್ಕೊತಾಯಿದ್ರು. ಇನ್ನು ಜೆಂಟ್ಸು ಮತ್ತು ಇನ್ನೂ ಒಂದಿಬ್ಬರು ಲೇಡೀಸ್ ಅಂತೂ ನಿಜವಾಗ್ಲೂ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನಿಸ್ತು ನನಗೆ. ಅಷ್ಟಷ್ಟು ದುಡ್ಡು ಕಾಸ್ಟ್ಲಿ ಕೊಟ್ಟು ತೊಗೊಳೋವಾಗ ಒಂದು 10 ನಿಮಿಷ ನೋಡೋಕ್ಕೆ ಬಿಡಲ್ಲ ಅಂದಮೇಲೆ ಇನ್ನೇನು ಇವರು, ಅದೇನೋ ಗೊತ್ತಿಲ್ಲ ಅವ್ರಿಗೆ, ಸೇಲ್ಸ್ ಮ್ಯಾನ್ಸ್ಗೆ ಇರಬೇಕಾಗಿರೋಂಥ ಎಥಿಕ್ಸು ಏನೂ ಇಲ್ಲ ಅನ್ನಿಸ್ತು. ಸುಮ್ಮನೆ ಅವ್ರನ್ನೆಲ್ಲ ರಿಕ್ರೂಟ್ ಮಾಡಿಬಿಟ್ಟು
ಸುಮ್ಮನೆ ಸಂಬಳ ಕೊಡ್ತಾವ್ರು ಅಷ್ಟೇ. ಇವ್ರಿಗೆ ಸಂಬಳ ದಂಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಾನು. ನಿಜವಾಗ್ಲೂ ನೀವು ಬೇಜಾರು ಮಾಡಿಕೊಂಡ್ರು ಪರವಾಗಿಲ್ಲ, ಬಿಕಾಸ್ ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ವೆಯ್ಟ್ ಮಾಡಿಕೊಂಡು ನಿಂತ್ಕೊಂಡು ಕ್ಯೂಗಳಲ್ಲಿ ಸ್ಯಾರಿನ 10 ನಿಮಿಷ ನೋಡೋಕ್ಕೆ ಟೈಮ್ ಕೊಡಲ್ಲ. ಸಿಕ್ಕಾಪಟ್ಟೆ ಕೋಪ ಬಂತು. ಎಷ್ಟೊಂದು ಕಸ್ಟಮರ್ಸ್ ಜಗಳ ಕೂಡ ಮಾಡಿದ್ರು ಅಲ್ಲಿ, ಹಂಗಾಯಿತು. ಆ್ಯಂಡ್ ಫೈನಲಿ ಒಳಗಡೆ ಹೋದ್ವಿ. ಸೊ ನನಗೆ ಬೇಕಾಗಿದ್ದು ಆರೆಂಜ್ ಕಲರು. ಆರೆಂಜಲ್ಲೇ ನನಗೆ ಬ್ರೈಟ್ ಆರೆಂಜ್ ಬೇಕಾಗಿತ್ತು, ಬಟ್ ಇದು ಸ್ವಲ್ಪ ಬ್ರಿಕ್ ರಸ್ಟ್ ಕಲರ್ ಆರೆಂಜ್ ಥರ ಇತ್ತು. ಸೊ ನಾನು ಅಂದ್ಕೊಂಡಿರೋ ಕಲರ್ ಸಿಕ್ತು, ಬಟ್ ನಾನು ಇದರಲ್ಲಿ ಯಾವ್ದು ಪಿಕ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಇದೊಂದು ನೋಡಿದ್ದೀನಿ, ಇದೊಂದು ಸಕ್ಕತ್ತಾಗಿರೋಂಥ 4 ಕಲೆಕ್ಷನ್ಸ್ ಸಿಕ್ತು. ಸೊ ಇದರಲ್ಲಿ ಯಾವುದು ಅಂತ ಪಿಕ್ ಮಾಡೋಣ. ಐ ಆಮ್ ಹ್ಯಾಪಿ. ಕನ್ಫ್ಯೂಷನ್ ಆಗ್ತಾ ಇದೆ ಫ್ರೆಂಡ್ಸ್, ಇವೆರಡರಲ್ಲಿ ಯಾವ್ದು ತೊಗೊಂಡ್ಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಜಗಳ ಆಡ್ತವ್ರೆ ಇಲ್ಲಿ ಫ್ರೆಂಡ್ಸ್. ಏನಂದರೆ ಒಬ್ಬರಿಗೆ ಒಂದೇ ಸ್ಯಾರಿನ ನಾವು ಪರ್ಚೇಸ್ ಮಾಡೋ ಹಾಗಿರೋದು, ಹಾಗಾಗಿ ನನಗೆ ಗೊತ್ತಿಲ್ಲ. ಇಲ್ಲಾಂದರೆ ನಮ್ಮ ಚಿಕ್ಕಮ್ಮನ ನಮ್ಮ ಅತ್ತೆನ ಎಲ್ಲರೂ ಕರ್ಕೊಂಬರ್ತಾಯಿದ್ದೆ. ನನಗೆ ಇವೆರಡು ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದು 25,000, ಇನ್ನೂ ಒಂದು 32,000. ಆರೆಂಜ್ ಕಲರ್ 32, ಇದು ಗ್ರೀನ್ ಕಲರ್ 25,000 ರುಪೀಸ್ದು. ನನಗೆ ಫುಲ್ಲು ಕನ್ಫ್ಯೂಸ್ ಆಗ್ತಿತ್ತು ಯಾವ್ದು ತೊಗೊಬೇಕು ಅಂತ. ಇವ್ರು ನಮ್ಮ ಸಬ್ಸ್ಕ್ರೈಬರು, ಇವ್ರು ಸೆಲೆಕ್ಟ್ ಮಾಡಿದ್ದು ಇದೇ ಚೆನ್ನಾಗಿ ಕಾಣುತ್ತೆ. ಇದು ಚೆನ್ನಾಗಿ ಕಾಣುತ್ತಾ ನನಗೆ? ಇದು ಒಂದೇ ಕಡೆ ಇದೆ ಬಾರ್ಡರ್. ಓಕೆ, ಥ್ಯಾಂಕ್ ಯು. ಸೊ ಇದೇ ಪಿಕ್ ಮಾಡ್ತಾ ಇದ್ದೀನಿ. ಡಾರ್ಕ್ ಇನ್ನೂ ಬರುತ್ತಂತ ಆರೆಂಜು, ನೆಕ್ಸ್ಟ್ ಟೈಮ್ ನೋಡೋಣ. ಸೊ ಇದು ಫೈನಲ್ ಆಗಿದೆ. ಫೈನಲಿ ಈ ಒಂದು ಸ್ಯಾರಿನ ತೊಗೊಂಡು ಬಿಲ್ಲಿಂಗ್ ಮಾಡ್ಸೋಕ್ಕೆ ಬಂದೆ. ನಾನು ಅಲ್ಲಿರೋರ ಜನದಲ್ಲಿ ಇವರೊಬ್ಬರನ್ನೇ ನೋಡಿ ಪೇಷನ್ಸ್ ಆಗಿ ಬಿಡಿ, ಹಂಗೆ ಬೈಬೇಡಿ, ನೋಡಲಿ ಬಿಡಿ, ಒಂದು 10 ನಿಮಿಷ ಏನೂ ಆಗಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಆಮೇಲೆ ನೆಕ್ಸ್ಟ್ ಬ್ಯಾಚ್ ಅವ್ರು ಬಂದವರು ಡೋರ್ ಶಟರ್ನ ತಟ್ಟಕ್ಕೆಲ್ಲ ಶುರು ಮಾಡಿದ್ರು. ಅವಾಗ ಹೇಳ್ತಾಯಿದ್ರು ಅವ್ರು ಬೆಳಗ್ಗೆನೇ ಬಂದು ಕಾಯ್ಕೊಂಡಿದ್ದಾರೆ, ಬಿಡಿ ಒಂದು 10 ನಿಮಿಷ ನೋಡಲಿ ಬಿಡಿ ಪರವಾಗಿಲ್ಲ ಅಂತ. ಈ ಒಬ್ಬರೇ ಮನುಷ್ಯ ನೆಮ್ಮದಿಯಾಗಿ ಕೂತ್ಕೊಂಡು ಅವ್ರ ಕೆಲಸನ ಮಾಡ್ಕೊತಾಯಿದ್ರು. ನನಗೆ ಖುಷಿ ಆಯ್ತಪ್ಪ ಇವ್ರನ್ನ ನೋಡಿ. ಆ್ಯಂಡ್ ಫೈನಲಿ ಇದು ಬಿಲ್ಲಿಂಗ್ ಮಾಡಿದೆ. ಆಮೇಲೆ ಏನಪ್ಪ ಅಂದರೆ ಅಲ್ಲಿ ಶಟರ್ ಕೂಡ ಹೇಳ್ಬಿಡ್ತಾರೆ, ಫಸ್ಟು 25 ಮೆಂಬರ್ಸ್ನ ಒಳಗಡೆ ಕಳಿಸ್ಬಿಟ್ಟು. ನಾನು ರೂಪೇಶ್ಗೆ ಫೋಟೋ ಕಳ್ಸೋಣ ಸೆಲೆಕ್ಷನ್ಗೆ ಅಂತ ಅಂದರೆ ನೆಟ್ವರ್ಕೇ ಇಲ್ಲ. ಆವಾಗಲೂ ಪಾಪ ನನ್ನ ಸಬ್ಸ್ಕ್ರೈಬರ್ ಹೆಲ್ಪ್ ಮಾಡಿದ್ರು. ನಾವು ಇಷ್ಟು ಜನ, ನಾವು 25 ಮೆಂಬರ್ಸ್ ಪರ್ಚೇಸ್ ಮಾಡಿ ಹೋದ್ಮೇಲೆನೂ ಇನ್ನೂ ಇಷ್ಟೊಂದು ಸ್ಯಾರೀಸ್ ಅವೈಲಬಲ್ ಇತ್ತು. ನೆಕ್ಸ್ಟ್ ಬ್ಯಾಚ್ ಅವ್ರಿಗೂ 100% ಒಳ್ಳೊಳ್ಳೆ ಕಲೆಕ್ಷನ್ ಸ್ಯಾರೀಸ್ ಸಿಕ್ಕಿರತ್ತೆ. ಯಾಕಂದರೆ ನಾನು ಆರೆಂಜ್ ಕಲರ್ ನೋಡಿದ್ರಲ್ಲ, ಅದೇ 3 ಪೀಸ್ ಇತ್ತು, ಸೇಮ್ ಕೋಡು ಸೇಮ್ ಕಲರು 3 ಪೀಸ್ ಇತ್ತು. ಸೊ ಆರಾಮಾಗಿ ಬೇರೆಯವ್ರಿಗೂ ಕೂಡ ಸಿಕ್ಕಿರುತ್ತೆ. ಆ್ಯಂಡ್ ಇದ್ರ ಪ್ರೈಸ್ ಏನಪ್ಪ ಅಂದರೆ 5% ಡಿಸ್ಕೌಂಟ್ ಕೂಡ ಕೊಟ್ಟರು. ಸೊ ಎಷ್ಟಾಗಿದೆ ಅಂತ ತೋರಿಸಿ ನೋಡಿ, 24,569 ರುಪೀಸ್ ಈ ಒಂದು ಸ್ಯಾರಿಗೆ ಬಿತ್ತು. ಸೊ ನಿಮಗೆಲ್ಲ ಕಾಸ್ಟ್ಲಿ ಅನಿಸ್ಬೋದು, ಬಟ್ ನನಗೆ ಆಸೆ ಇತ್ತು ಜೀವನದಲ್ಲಿ ನಾನು ಒಂದು KSIC ಇಡಬೇಕು ಅನ್ನೋದು. ದೇವ್ರ ಶಕ್ತಿ ಇವಾಗ ಒಂದು 4-5 ಒಟ್ಟಿಗೆ ತೊಗೊಳ್ಳೋ ಅಷ್ಟು ಶಕ್ತಿ ಕೊಟ್ಟಿದ್ದಾನೆ. ತುಂಬ ಥ್ಯಾಂಕ್ಸ್. ಅದು ನಿಮ್ಮ ಕಡೆಯಿಂದನೂ ಸಾಧ್ಯ ಆಗಿದೆ. ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲಿ ನನ್ನ ಲೈಫಲ್ಲಿ KSIC ಒಂದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡೆ. ಅದರಲ್ಲೂ ಫಸ್ಟ್ ಸ್ಯಾರಿ ಬಂದಿದ್ದು ಗ್ರೀನ್, ಒಂಥರ ಶುಭ ಸಂಕೇತ ಅಂತಲೂ ಹೇಳ್ಬೋದು. ಆ್ಯಂಡ್ ಬನ್ನಿ ನಮ್ಮ ಸಬ್ಸ್ಕ್ರೈಬರ್ ಏನು ತೊಗೊಂಡ್ರು ಅದನ್ನೆಲ್ಲ ಕೂಡ ತೋರಿಸ್ತೀನಿ ನೋಡಿ. ಸಬ್ಸ್ಕ್ರೈಬರ್ ತೊಗೊಂಡಿರೋದು ತೋರಿಸಿ ಮೇಡಮ್. ರೆಡ್ ವ್ಯಾಲೆಂಟೈನ್ಸ್ ಡೇಗೆ ತೊಗೊಂಡವ್ರೆ. ಸಕ್ಕದಾಗಿದೆ. ಏನು ಬಿಸಿಲಿಗೆ ಸೂಪರಾಗಿ ಬರ್ತಾ ಇದೆ. ಸೇಮ್ ತೊಗೊಂಡ್ವಿ ಅಲ್ಲ ನಾವು, ನಮ್ಮ ಸಬ್ಸ್ಕ್ರೈಬರ್. ತುಂಬಾನೇ ಖುಷಿ ಆಯ್ತು ನಿಮ್ಮನ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಪಾಪ ಇವರು ಸೆಲೆಕ್ಟ್ ಮಾಡಿದ್ರು ನನಗೆ. ಥ್ಯಾಂಕ್ ಯು ಸೋ ಮಚ್. ಮನೆಗೆ ಬಂದೆ. ಇವಾಗ ನಮ್ಮ ಚಿಕ್ಕಮ್ಮಗೆ ಸ್ಯಾರಿ ಕೊಡ್ತಾ ಇದ್ದೀನಿ. ಏನು ಹೇಳ್ತಾರೆ ಅವ್ರ ರಿಯಾಕ್ಷನ್ ನೋಡೋಣ. ಇದು ಹೇಳ ಹೆಂಗೈತೆ? ಏ ಚೆನ್ನಾಯ್ತಾ? ಚೆನ್ನಾಗೈತೆ. ಯಾರಿಗಿದು ಕೇಳಮ್ಮ? ಯಾರಿಗಾದಿದ್ವಿ? ನನಗಿದು ಸರಿ ನೀನೇ ತಗೋ. ಚೆನ್ನಾಯ್ತಾ? ನಿಜ ಹೇಳು, ಎಷ್ಟು ಹೇಳೋದು? ಎಷ್ಟು ಹೇಳು, ಏನು ಬೈಯಲ್ಲ ನೀನು? ನಿನ್ಗೆ ಇಷ್ಟಪಟ್ಟು ತಗೊಂಡಿದ್ಯಾ ಬಿಡೆ, ಹೋಗ್ಲಿ. ವೇಸ್ಟು
ಪಿನಿ ನೀನು ವೇಸ್ಟ್ ಅನ್ಬೇಡ ಪಿನಿ, ಅದು KSIC ವೇಸ್ಟ್ ಇದ್ದರೆ ಯಾರನ್ನ 3 ಗಂಟೆಗೆ ಬಂದು ಕ್ಯೂವಲ್ಲಿ ನಿಂತ್ಕೊಂಡು ತಗೊಂತಾರ ಪಿನಿ. ಚೆನ್ನಾಗಿದೆ. ಕ್ರೇಜ್. ನೀನೇನು ಅಂತ್ಯ, ಅಷ್ಟು ದುಡ್ಡಿದ್ರೆ ನೀನೇನು ಮಾಡ್ತಾಯಿದ್ದೆ? ನಾನು ಯೂಸ್ಫುಲ್ ಟಿಪ್ಸ್ ಹೇಳು ನೋಡಿ. ನಾನು ಗೋಲ್ಡ್ ತಗೊಂಡೆ, ಸಿಲ್ವರ್ ತಗೊಂಡೆ. ಗೋಲ್ಡ್ ಬರುತ್ತಾ? ಸಿಲ್ವರ್ ತಗೊಂತೀನಿ, ಸ್ಯಾರಿ ತಗೊಂತಾರೆ. ಸಿಲ್ವರ್ ತಗೋತಾ ಇದ್ದೆ, ಸ್ಯಾರಿ ತಗೋತಾ ಇದ್ದೆ. ನನಗೆ ಸೀರೆ ಮೇಲೆ ಅಷ್ಟು ಕಾಸ್ಟ್ಲಿ ಹಾಕೋ ಇಷ್ಟ ಇಲ್ಲ. ಹಾಂ, ಸಿಲ್ವರ್ ಇಷ್ಟ, ಸಿಲ್ವರ್ ಹಾಕ್ತೀನಿ, ಗೋಲ್ಡ್ ಹಾಕ್ತೀನಿ. ಹೆಂಗೈತಮ್ಮ ಸೀರೆ? ಚೆನ್ನಾಗೈತ, ಕೊಡ ಅಮ್ಮಂಗೆ ನೋಡ್ಲಿ. ಚೆನ್ನಾಗೈತಮ್ಮ. ನೀನು ನೋಡೇ ಇಲ್ಲ ಹೆಂಗಮ್ಮ ಚೆನ್ನಾಗೈತೆ ಅಂತ ಇದೆಯಾ? ಇಲ್ಲಿನ ಕಾಣಿಸಲ್ಲ. ಒಂದು ಸ್ವಲ್ಪ ಥ್ರೆಡ್ಡಿಂಗ್ ಆದಾಗ ಅದು ಕೈಯಲ್ಲಿ ವ್ಯೂ ಮಾಡೋದ್ರಿಂದ ಅದು ಹಂಗೆ ಬರುತ್ತಂತೆ. ಒಂದೊಂದು ಎಲ್ಲ ಒಂದೊಂದೆಲ್ಲ ಎಲ್ಲ ಸೀರಿಯಲ್ಲೂ ಇರುತ್ತೆ. ಚೆನ್ನಾಗಿದೆ. ಹೀಟ್ ಬಂದಂಗೆ ಅಮ್ಮ ಬಾಗುಂದಮ್ಮ. ಬೆಣ್ಣೆ ಥರ ಎಲ್ಲ ಏನೈತೆ ನೋಡಿ ಶೈನಿಂಗು. ಮೆತ್ತಗೈತೆ. ಹಾಂ, ಬೇಕಾ ನೀನು ಉಟ್ಕೋ. 50 kg ನನಗೇನು ಬೇಡಮ್ಮ, ನೀವು ಚೆನ್ನಾಗಿದ್ರೆ ಸಾಕು. 100 kg ಇದ್ದವರು 50 kg ಕಾಣ್ತಾರೆ. 50 kg ಕಾಣ್ತಾರೆ ಇದರಲ್ಲಿ. ಚೆನ್ನಾಗಿದೆ. ಚೆನ್ನಾಯ್ತಾ? ಯಾವಾಗ ಉಟ್ಕೊಳ್ಳಿ? ಸಿಂಧು ಮದುವೆಗೆ ಉಟ್ಕೊ. ಸಿಂಧು ಮದುವೆ ಸಿಂಧು ಮದುವೆಗೆ ಉಟ್ಕೊಳ್ಳಿ. ಬೆಳಗ್ಗೆ ಚೆನ್ನಾಗಿದೆ. ನಮ್ಮ ಇನ್ನೊಂದು ಮೈಸೂರು ಸಿಲ್ಕ್ ಕೊಡಿಸ್ತಾರೆ ಮದುವೆಗೆ. ನಮ್ಮ ಅಮ್ಮಮ್ಮ ಒಂದು ಕೊಡಿಸ್ತಾರೆ. ಹಂಗಿದ್ದೀನಿ, ನೀನು ಎಷ್ಟು ಹೇಳ್ಕೊಂಡು. ಹಾಂ, ತಗೋ. ಚೆನ್ನಾಗೈತೆ ಇಲ್ಲ ನಿನ್ನ ಮೇಲೆ ಹಾಕೋ, ಹಿಂಗೆ ಚೆನ್ನಾಗಿ ಕಾಣಿಸ್ತೈತೆ ಇಲ್ಲ ನೋಡಿ. ಈ ಅಜ್ಜಿ ಹಚ್ಚಿ ಇಂಥ ಕಲರ್ ಹಿಂಗೆ ಹಿಂಗೆ ಹಂಗೆ. ವಾವ್, ಚೆನ್ನಾಗಿದೆ. ಉಟ್ರೆ ಚೆನ್ನಾಗಿರುತ್ತೆ, ಸ್ಲಿಮ್ ಆಗಿ. ಇವ್ನು ಬರೇ ಬಿಲ್ಡಪ್. ಯಾರು ತಂದಿರೋದು ಸ್ಯಾರಿ ಅದು? ಬೆಳಗ್ಗೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ತೊಗೊಂಬಂದಿರೋದು ನಾನು. ಯಾವ ಊರಿಂದ ತಂದೆ? ಯಾರಿಗೆ ತಂದಿರೋದು? ಇಳಿ, ಅಲ್ಲಿಂದ ಬೀಳ್ತೀಯಾ? ಅಮ್ಮ ಯಾರ್ದಮ್ಮ ಇದು? ಗಿಫ್ಟ್ ಕೊಡು ಬಾಮ್ಮ. ಯಾರಿಗಿದು? ಸೋನಿಗೆ ಕೊಡ್ತೇನೆ, ನನಗೆ ಕೊಡ್ತೀನಿ ನೋಡು. ಇದು ಯಾರಿಗೆ ಕೊಡ್ತೀಯ? ಏಯ್, ಇದು ಸೋನಿಗ ನನ್ಗ? ಅವ್ರ ಹೆಂಡ್ತಿಗೆ. ಸೋನಿಗ್ ಅಂತ ನೋಡಲ್ಲಿ. ಏ ನಿನ್ನ ಹೆಂಡ್ತಿಗೇನು? ತೆಗಿಬೇಡ. ಯಾರಿಗದು ಸೀರೆ? ನಿನ್ನ ಹೆಂಡ್ತಿಗಲ್ಲ. ಚೆನ್ನಾಗೈತಾ ನಿನ್ನ ಹೆಂಡ್ತಿದು? ನನಗೆ ಯಾಕೆ? ನನಗೆ, ಸೋನಿಗೆ ಕೊಡಿಸ್ತಾನೆ. ಇದೇ ಬೇಕು ನನಗೆ. ಅಲ್ಲ ಅಲ್ಲಮ್ಮ ಎದು ಇಲ್ಲಿ ನೋಡಿಲಿ. ಎತ್ಕೊಡು. ಎದು ನಿನ್ನ ಹೆಂಡ್ತಿಗೆ. ಅಲ್ಲ, ಸೋನಿ ಬೈತಾಳೆ ನೋಡಲ್ಲಿ. ಏ ನಿನ್ನ ಹೆಂಡ್ತಿಗೆ ಎದು. ಅವ್ರ ಹೆಂಡ್ತಿಗೆ ಹೊಸ ಸೀರೆ ಕೊಡಿಸ್ತಾನೆ. ಅಮ್ಮ. ಅಮ್ಮ, ಎಂತ ಸೀರೆ ಕೊಡಿಸ್ತೀನಿ? ಯಾವ ಕಲರ್ ಕೊಡಿಸ್ತೀವಿ ಸೋನಿ ನಿನ್ನ ಹೆಂಡ್ತಿಗೆ? ಅಯ್ಯಮ್ಮ, ಯಾವ ಥರ? ತೋರ್ಸು. ಅದ್ರಲ್ಲಿ ತೋರಿಸ್ತಾವನ ಅದ್ರಲ್ಲಿ ಇದಾ? ಆರೆಂಜ್ ಕಲರ್. ಓ, ಆರೆಂಜ್ ಕಲರ್ ಕೊಡಿಸ್ತಾರಂತೆ ಫ್ರೆಂಡ್ಸ್. ನನ್ಗೆ ಯಾವ್ದು ಕೊಡಿಸ್ತೀಯ? ಸೋನಿಗೆ ಯಾವ್ದು ಕೊಡಿಸ್ತೀಯ ನೋಡಿ. ಸೋನಿನು ಆರೆಂಜ್ ಕಲರ್ ಅಂತಾನೆ ಹೋಗಿದ್ದು, ಅದು ಇದು ಸಿಕ್ತಷ್ಟೇ. ಅದು ಸಿಕ್ಕಿಲ್ಲ, ಹೋಗು. ಬ್ಯಾಡ್ ಲಕ್ ನಿಮ್ಮ ಸೋನಿ ಮಮ್ಮಿ. ಏನಿದು? ನಂದದು ಕೊಡು, ನಂದು. ಹೊಟ್ಟೆಲಿ ಏನೋ ಇರೋದೆಲ್ಲ ಕೊಡ್ತಾನಲ್ಲ. ಅಮ್ಮ, ಇದು ನಿನ್ನೆ ಹೋಗಿ ಶಾಪಿಂಗ್ ಮಾಡ್ಕೊ ಬಂದಿದ್ವಿ. ಈ ತರ ಬ್ಲೌಸ್. ಅವಾಗ ಒಂದು ಕೊಡು. ಮುತ್ತಾಜಿಗೊಂದು ಕೊಡು. ಯಾರಿಗಿದು? ಸೋನಿಗೆ? ನಂಗೆ ಬೇಡ, ಹೋಗಿ. ಚೆನ್ನಾಗಿಲ್ಲ, ಹೋಗು. ನಂಗೆ ಬೇಕಾಗಿಲ್ಲ, ಹೋಗು. ಇದನ್ನ ಕೊಡ. ಸೋನಿಗಂತಿದು. ಅದು ಸೋನಿಗೆ ಕೊಡು. ಸರ್, ಎಲ್ಲಿ ಹೋಗ್ತಾ ಇದ್ದೀರಾ ಸರ್ ನೀವು? ಆ? ಜಾಯಿನ್ ಆಗ್ತಾ ಇದ್ದೀನಿ. ಡ್ಯಾನ್ಸ್ ಸ್ಕೂಲ್. ಡ್ಯಾನ್ಸ್ ಸ್ಕೂಲ್ ಜಾಯ್ನ್ ಆಗಕ್ಕೆ ಹೋಗ್ತಾ ಇದ್ದೀರಾ? ಬನ್ನಿ. ಯಾವ ಡ್ಯಾನ್ಸ್ ಕಲ್ತ್ಕೊಂತೀಯಾ? ಸ್ಟೈಲ್ ಗೊತ್ತಾ? ನಾನು ನಮ್ಮ ಚಿಕ್ಕಮ್ಮ ಫ್ಯಾನ್ಸಿ ಸ್ಟೋರಿಗೆ ಬಂದ್ವಿ. ಯದುವೀರ್ ಏನು ತೊಗೊಂಡೆ ತೋರಿಸು.
ಡಾಕ್ಟರ್ ಸೆಟ್ ತೊಗೊಂಡಿದ್ದಾನೆ ಫ್ರೆಂಡ್ಸ್. ತೋರಿಸು, ಹಿಂಗೆ ಮುಂದಕ್ಕೆ ತೋರಿಸು. ಹಾಂ, ಹೆಂಗಿದೆ ಅದು ಕೊಡು, ಚೆನ್ನಾಗಿದೆ, ಹೇಳು ಹೆಂಗಿದೆ ಫ್ರೆಂಡ್ಸ್ ಅದು. ಚೆನ್ನಾಗಿದೆ. ಆ್ಯಕ್ಚುಲಿ ಇವನಿಗೆ ಡ್ಯಾನ್ಸ್ ಸ್ಕೂಲಿಗೆ ಜಾಯಿನ್ ಮಾಡಿಸೋಣ ಅಂತ ಬಂದ್ವಿ. ನಾಳೆಯಿಂದ ಇವನು ಡ್ಯಾನ್ಸ್ ಸ್ಕೂಲ್ಗೆ ಹೋಗ್ತಾನೆ. ನಾಳೆ ವ್ಲಾಗಲ್ಲಿ ಹಾಕ್ತೀನಿ ನೋಡಿ. ಎಲ್ಲ ಫ್ಯಾನ್ಸಿ ಸ್ಟೋರಲ್ಲಿ ಸ್ಟಿಕ್ಕರ್ಸು, ನಮ್ಮ ಅತ್ತೆಗೆ, ನಮ್ಮ ಅಮ್ಮಮ್ಮಗೆ, ನಮ್ಮ ಚಿಕ್ಕಮ್ಮಗೆ ಹೇರ್ ಪಿನ್ಸು, ಯದುವೀರ್ಗೆ ಪಫು ಎಲ್ಲ ತೊಗೊಳ್ತಾ ಇದ್ದಾರೆ. ಬೇಡ, ನಾನು ಪೌಡರೇ ಹಾಕಲ್ಲ. ನಾನು ಹಾಕಲ್ಲ, ಇವನಿಗೆ ಹಾಕೋದು. ಅದಕ್ಕೆ ಯದುವೀರ್ಗೆ ಅಂದಿದ್ದು. ಯದುವೀರ್ ಇದೇನಿದು? ಮನೆಗೆ ಹೋದ್ಮೇಲೆ ಈಗ ಅವ್ರ ಆಫೀಸಲ್ಲಿ ಏನೋ ಕೊಟ್ಟವ್ರೆ. ಏನತ್ತೆ HL SCIST ಇದು 134th ಡಾಕ್ಟರ್ ಅಂಬೇಡ್ಕರ್ ಜಯಂತಿಗೆ ಸೆಲ್ಲೋದು ಲಂಚ್ ಬಾಕ್ಸ್ ಕಿಟ್ ಕೊಟ್ಟಿದ್ದಾರೆ. ಪರವಾಗಿಲ್ಲ ಅತ್ತೆ, ನಿಮ್ಮ ಆಫೀಸಲ್ಲೇ ಏನೇನೋ ಕೊಡ್ತಾರೆ. ನಮ್ಮ ಆಫೀಸಲ್ಲಿ ಏನು ಕೊಡೋದೇ ಇಲ್ಲ. ಕರ್ಣಿ ಚೆನ್ಕೆ ಐತೆ ಬೇಕಂದ್ರೆ ಎತ್ಕೊಂಡೋಗಿ ಅಂತಾರೆ. ಗರಾಡಿ ಪಿಕಾಸಿ ಚೆನ್ನಾಗಿದೆ. ಯದುವೀರ್ಗೆ ಲಂಚ್ ಬಾಕ್ಸ್ ಆಗಿದ್ಬಿಡಿ. ಆ HL ಸ್ಕೂಲಿಗೆ ಬೇರೆ ಹಾಕಿದೀವಿ. ಆ HL ಮಕ್ಳೆಲ್ಲರೂ ಇದೇ ತಗೊಂಡ್ಬರ್ತಾರೆ. ಇವನು ಇದೇ ಬಾಕ್ಸ್ ಸ್ಟೀಲ್ ಬಾಕ್ಸ್ ಕೊಡ್ಬೇಕಂತೆ, ಟಪ್ಪರ್ ವೇರ್ ಕೊಡಬಾರ್ದು. ಹೌದಾ? ಮತ್ತೆ ಅವ್ರು ಯಾಕೆ ಸ್ಕೂಲಲ್ಲಿ ರೂಲ್ಸ್ ಮಾಡಿಬಿಟ್ಟು ಅವ್ರ ಫ್ಯಾಕ್ಟ್ರಿಯಲ್ಲಿ ಯಾಕೆ ಇಟ್ಕೊಟ್ಟವ್ರೆ? ಪಾಪ ಅಷ್ಟು ಮಾತ್ರ ಕೊಟ್ಟವ್ರು ಬಿಡಿ. ಹೌದಾ? ಬರೀ ಸ್ಟೀಲ್ ಮಾತ್ರ. ಯದುವೀರ್ಗೆ ಒಂದು ಹೊಸದು ತೊಗೋಬೇಕು ಫ್ರೆಂಡ್ಸ್. ಪರವಾಗಿಲ್ಲ. ನಮ್ಮ ಅತ್ತೆಗೆ ಅವ್ರ ಆಫೀಸಲ್ಲಿ ಏನೇನೋ ಕೊಡ್ತಾರೆ. ಗ್ರೈಂಡರು, ಮಿಕ್ಸಿ, ಏನೇನು ಕೊಟ್ಟಿದ್ದಾರೆ. ಆಮೇಲೆ ಕುಕ್ಕರು ಎವ್ರಿ ದಸರಾಗೆ. ಆಮೇಲೆ ಐರನ್ ಬಾಕ್ಸು, ಆಮೇಲೆ ಕೆಟಲ್ ಕೊಟ್ಟಿದ್ರು, ಸ್ಟವ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಸ್ಟವ್, ಕಂಬಳಿ ಕೊಟ್ಟವ್ರೆ, ಬೆಡ್ಶೀಟ್ ಕೊಟ್ಟವ್ರೆ, ಹಾಂ ಎಲ್ಲ ಒಂದು ಫ್ಯಾಮಿಲಿಗೆ ಬಾಕ್ಸ್ಗಳು ಕೊಟ್ಟವ್ರೆ, ಸ್ಟೀಲ್ ಡಬ್ಬ ಒಂದು ಕೊಟ್ಟವ್ರೆ. ಗುಂಡಿನೇ ಸ್ಟೀಲ್ ಗುಂಡಿನೇ ವೇಸ್ಟ್ ಆಗಿದ್ದು ಕೊಟ್ಟವ್ರೆ. ಅದು ಆಮೇಲೆ ಎಲೆಕ್ಟ್ರಿಕ್ ಕುಕ್ಕರ್ ಕೊಟ್ಟವ್ರೆ. ಆಮೇಲೆ ಬಕೆಟ್ ಕೊಟ್ಟವ್ರೆ, ಸ್ಟೀಲ್ ಬಕೆಟ್ ನೋಡಿ ನಮ್ಮ ಪಿನ್ನಿ ಎಲ್ಲ ನೆನ್ಪಿಟ್ಕೊಂಡವ್ರೆ. ಅತ್ತೆ ಅವೆಲ್ಲ ಎಲ್ಲತ್ತೆ ಬಕೆಟ್ ಇರ್ಬೋದು. ಆಮೇಲೆ ಇನ್ನೇನೇನು ಕೊಟ್ಟಾರೆ. ಚಂಪುಗಳು ಅದೆಲ್ಲ ಒಂದು ಈ ತರ ಡಬ್ಬೆಲ್ಲ ಹಾಕಿಟ್ಟಿದೀನಿ ನೋಡಿ. ಅದೆಲ್ಲ ನಮ್ಗೆ ಆಫೀಸಲ್ಲಿ ಕೊಟ್ಟಿದ್ದೇನೆ. ಗ್ರೇಟ್ ಅತ್ತೆ, ನಿಮ್ಮ HL ಅವರೆಲ್ಲ ಸೂಪರ್. ಒಂದು ಫ್ಯಾಮಿಲಿಗೆ ಏನ್ ಬೇಕು ಎಲ್ಲ ಕೊಟ್ಟವ್ರೆ. ಒಂದು ಫ್ಯಾಮಿಲಿ ಗಂಡ ಹೆಂಡತಿ ಗ್ರೈಂಡರ್. ಯಾವಾಗ ನಾನು ಮದುವೆಗೆ ವಸ್ತ್ರಲ್ಲಿ ಬಂದಾಗ ಗ್ರೈಂಡರ್ ಎಲ್ಲ ಕೊಟ್ಟವ್ರೆ. ಎಲೆಕ್ಟ್ರಿಕ್ ಸ್ಟವ್ ಅದರಲ್ಲಿ ಇದೆ, ಒಂದೇ ವೇಸ್ಟ್ ಆಗಿದ್ದು ನನಗೆ. ಬಕೆಟಾ? ಗುಂಡಿ. ಆಮೇಲೆ ಇದು ಎಲ್ಲ ಇದು ಟಾರ್ಚ್, ಎಲೆಕ್ಟ್ರಿಕ್ ಟಾರ್ಚು ಕೊಟ್ಟಿದ್ರಾ? ಅದು ಹೋಯ್ತು. ಟಾರ್ಚು ಕೊಟ್ಟವ್ರಂತೆ. ಹೋಯ್ತು. ಅದನ್ನು ಎಮರ್ಜೆನ್ಸಿ ಲೈಟ್ ಎಷ್ಟು ಚೆನ್ನಾಗಿ. ರೂಪೇಶ್ನ ಕೇಳೋಣ ಹೆಂಗಿದೆ ಸ್ಯಾರಿ. ಹೆಂಗಿದೆಪ್ಪ ರೂಪೇಶ್? ಹಾಂ, ಥ್ಯಾಂಕ್ ಯು ಸ್ಯಾರಿ ಕೊಡ್ಸಿದ್ದಕ್ಕೆ. ಥ್ಯಾಂಕ್ ಯು, ಐ ಲವ್ ಯು. ವ್ಯಾಲೆಂಟೈನ್ಸ್ ಡೇ ಗಿಫ್ಟ್. ಐ ಲವ್ ಯು ಕಂದ. 25 ಅಲ್ಲೇ ಇದೆ ನೋಡಿ ಹಿಂದೆ ಬಿಲ್ಲು. ಹಾಂ ಹೌದು. ತಿಂಗಳು ಅಲ್ಲ, ಲೈಫ್ ಲಾಂಗ್ ಇದು. ಈ ಕೋಡ್, ಈ ಸ್ಯಾರಿಯಲ್ಲಿ ಒಂದು ಯೂನಿಕ್ ಕೋಡ್ ಇದೆ, ಪ್ರಿಂಟ್ ಆಗಿದೆ ಇದರಲ್ಲಿ. ಸೊ ಅದನ್ನ ತಗೊಂಡೋಗಿ ತೋರಿಸಿದ್ರೆ ಏನು ಪ್ರೈಸ್ ಕೊಟ್ಟಿದ್ದಾರೆ ಅದೇ ಪ್ರೈಸ್ ರಿಟರ್ನ್ ತಗೊಳ್ತಾರೆ. ಎನಿ ಟೈಮ್ 100 ಇಯರ್ಸ್ ಆಗಲಿ 200 ಇಯರ್ಸ್ ಆಗಲಿ. ಅಷ್ಟು ಇದಿದೆ ಅದಕ್ಕೆ. ತಗೊಳ್ತಾರೆ. ರಿಟರ್ನ್ ಕೊಡಲ್ಲ. ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜ್ ಇಲ್ಲ. ಬ್ಲೌಸ್, ಇದಕ್ಕೆ ಬ್ಲೌಸೇ ಬರಲ್ಲ, ಸ್ಯಾರಿ ಅಷ್ಟೇ.